ಸುಂದರವಾದ ಅಂಗಸೌಷ್ಠವವನ್ನು ಹೊಂದೋ ಆಸೆ ಯಾರಿಗಿರಲ್ಲ ಹೇಳಿ. ಆದರೆ ತೆಳ್ಳಗಿರಬೇಕು, ದೇಹಕ್ಕೆ ಒಳ್ಳೆ ಶೇಪ್ ಇರಬೇಕು ಅನ್ನೋದೆಲ್ಲ ಬರೀ ಕಾಲೇಜ್ ಹುಡುಗಿರು ಯುವತಿಯರಿಗೆ ಮೀಸಲಾಗಿದ್ದು ಅನ್ನೋ ಹಾಗಾಗಿದೆ. ಮನೇಲಿ ಎಷ್ಟೆಲ್ಲ ಕೆಲಸ ಮಾಡ್ತೀವಿ, ಒಂದು ನಿಮಿಷನೂ ಕೂರಲ್ಲ. ಆದರೂ ದಪ್ಪ ಇದ್ದೀನಿ ಅನ್ನೋದು ಹಲವಾರು ಗೃಹಿಣಿಯರ ಕಂಪ್ಲೇಂಟ್. ನೀವು ಮಾಡೋ ಕೆಲಸದಲ್ಲಿಯೇ ನಿಮ್ಮ ಫಿಟ್ನೆಸ್ ಕಾಯ್ದುಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ನಮ್ಮ ಫಿಟ್ನೆಸ್ ಎಕ್ಸ್ಪರ್ಟ್ ಅನುರಾಧಾರ್ ಅವರು ತಿಳಿಸಿಕೊಡ್ತಾರೆ. ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಮನೆ ಕೆಲಸ ತಲೆ ಚಿಟ್ಟಿಡ್ದೋಗೋಷ್ಟು ಮನೆ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯಲ್ಲ. ನನಗೂ ಇದೇ ಎಕ್ಸ್ಪೀರಿಯನ್ಸ್ ಆಗಿತ್ತು, ಎಷ್ಟು ಮಾಡಿದ್ರೂ ಮುಗಿಲಿಲ್ಲ. ಅದ್ರ ಮೇಲೆ ಸೀರೆನೇ ಉಟ್ಕೋಬೇಕು ಅನ್ನೋ ನಿರ್ಬಂಧನೆ ಕೆಲವು ಕಡೆ. ಅದು ತಪ್ಪೇನಲ್ಲ, ಬಟ್ ಅವ್ರವ್ರ ಕಸ್ಟಮರ್ಗೆ ತಕ್ಕಂಗೆ ಅವ್ರು ಸೀರೆ ಉಟ್ಕೋಬೇಕಾಗತ್ತೆ. ಮನೆಯಲ್ಲಿ ಹಿರಿಯರು ಇರ್ತಾರೆ, ಅವ್ರ ಮುಂದೆ ಎಲ್ಲ ಚೂಡಿದಾರ ಅಥವಾ ನೈಟಿ ಹಾಕೊಂಡು ಓಡಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಸೀರೆನೇ ಉಟ್ಕೋಬೇಕಾದ ಪರಿಸ್ಥಿತಿ ಇದ್ದು, ಹೊರಗಡೆ ಸದ್ಯದ ಪರಿಸ್ಥಿತಿನಲ್ಲಿ ಹೊರಗೆ ಹೋಗೋಕ್ಕಾಗಲ್ಲ, ಜಿಮ್ಗೆ ಹೋಗೋಕ್ಕಾಗಲ್ಲ, ವರ್ಕೌಟೇ ಮಾಡೋಕ್ಕಾಗಲ್ಲ ಅಂದಾಗ ಹೇಗೆ ಫಿಟ್ನೆಸ್ ಮೇಂಟೈನ್ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ತೀನಿ. ಸೊ ವಾಚ್ ಔಟ್ ಫಾರ್ ಮೈ ವರ್ಕೌಟ್ ಇನ್ ಸಾರಿ. ಅಡುಗೆ ಎಷ್ಟು ಜನಕ್ಕಾದರೂ ಮಾಡಲಿ, ನೀವು ನಿಂತ್ಕೊಳ್ಳೇಬೇಕು. ನಿಂತ್ಕೊಂಡಾಗ ಏನಾಗುತ್ತೆ, ನಿಮ್ಮ ಕಾಲೆಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ಇದು ನಾವು ಹೇಳ್ತಾ ಇರೋದು, ಇವಾಗ ತೋರಿಸ್ತಾ ಇರೋ ವರ್ಕೌಟ್ ಹೆಸರು ಕಾಫ್ ರೇಸ್ ಅಂತ. ಕಾಫ್ ರೇಸ್ ಅಂದರೆ ಮೀನು ಕಂಡ ಅಂತ ಕನ್ನಡದಲ್ಲಿ ಏನು ಕರಿತೀವಿ ಅದು. ಅದಕ್ಕೆ ಸೆಕೆಂಡ್ ಹಾರ್ಟ್ ಅಂತಲೂ ಹೇಳ್ತೀವಿ. ಇದು ಹೆಲ್ತಿ ಆಗಿದ್ದರೆ ಅಥವಾ ಇದು ಸ್ಟ್ರಾಂಗ್ ಆಗಿದ್ದರೆ ಮೋಸ್ಟ್ ಆಫ್ ದ ಟೈಮ್ಸ್ ಟು ಸರ್ಟನ್ ಎಕ್ಸ್ಟೆಂಟ್ ನಿಮ್ಮ ಹಾರ್ಟ್ ಕಂಡೀಷನ್ಸ್ ಏನು ಪ್ರಾಬ್ಲಮ್ ಆಗುತ್ತೆ ಹಾರ್ಟ್ದು, ಅದನ್ನು ಅವಾಯ್ಡ್ ಮಾಡ್ಬೋದು. ಇದು ಹೇಗೆ ಸ್ಟ್ರೆಂಥನ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಹಿಂಗೆ ಟರ್ನ್ ಮಾಡಿಕೊಂಡು ಬೇಕಾದ್ರೆ ಕಟ್ಟೆ ಹಿಡ್ಕೊಳ್ಳಿ, ಅಥವಾ ನಿಮಗೆ ಬೇಡ ಅನ್ಸಿದ್ರೆ ಬಿಡ್ಬೋದು. ಕಟ್ಟೆ ಹಿಡ್ಕೊಂಡು ಕಾಲು ಶೋಲ್ಡರ್ ವೆಟ್ ನಿಮ್ಮ ಭುಜದ ಸಮಾನ ಇಟ್ಕೊಂಡು ಇಲ್ಲಿಂದ ಮೇಲೆತ್ತಬೇಕು, ನಿಮ್ಮ ಹಿಂಬಡಿ ಮೇಲೆತ್ತಬೇಕು. ಎಷ್ಟಾಗತ್ತೆ ಅಂದರೆ ನಿಮ್ಮ ಈ ಪೋರ್ಷನ್ ಟೈಟ್ ಆಗೋವರೆಗೂ ನೀವು ಅದನ್ನು ಎತ್ತಬೇಕು. ಎತ್ಬಿಟ್ಟು ನಿಧಾನಕ್ಕೆ ಕೆಳಗಿಳಿಸಿ. ಕೆಳಗಿಳಿಸಿದಾಗ ನೆಲಕ್ಕೆ ಟಚ್ ಆಗಬಾರ್ದು ಹಿಂಬಡಿ. ಫುಲ್ ಮೇಲೆ ಹಿಡಿದು ಅಲ್ಲಿ ಹೋಲ್ಡ್ ಮಾಡಿ, 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ರಿಲ್ಯಾಕ್ಸ್. ಈ ಎಕ್ಸಸೈಸಸ್ ನೀವು ಇದನ್ನು 15ರಿಂದ 20 ಸಲ 2 ಸಲ ಮಾಡಬೇಕಾಗತ್ತೆ. ಇದು ಮಾಡೋದ್ರಿಂದ ಲಾಂಗ್ ಸ್ಟ್ಯಾಂಡಿಂಗಿಂದ ವ್ಯಾರಿಕೋಸ್ ವೇನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಸರ್ಟನ್ ಎಕ್ಸ್ಟೆಂಟ್ ಪ್ರಿವೆಂಟ್ ಮಾಡ್ಬೋದು. ದಿನಕ್ಕೆ ಏನಿಲ್ಲ ಅಂದರೂ ನೀವು ಒಂದು 20-30 ಚಪಾತಿ ಮಾಡಲೇಬೇಕು, ಬೆಳಗ್ಗೆಗೆ ಅಥವಾ ರಾತ್ರಿಗೆ. ಇಲ್ಲ ನೀವು 3 ಜನ ಇದ್ದರೂ ನೀವು ತಿನ್ನೋಕ್ಕೆ ಡಬ್ಬಿಗೆ ತಿರ್ಗಾ ರಾತ್ರಿಗೆ. ಡಯಟ್ ಕಾನ್ಷಿಯಸ್ ಇದ್ದರೆ ಹೌದು ಚಪಾತಿ ತಿಂದ್ರೇ ನಾನು ಸಣ್ಣ ಆಗೋದು ಅನ್ನೋ ಕಾನ್ಸೆಪ್ಟ್ ಇದೆ. ಅಂಥ ಟೈಮಲ್ಲಿ ನೀವು 20 ಚಪಾತಿ ಮಾಡೋ ಟೈಮಲ್ಲಿ ಜೊತೆಗೆ ಬೇಯಿಸ್ತಿರ್ಬೇಕಾದ್ರೆ ಅಲ್ಲಿ ಲಟ್ಟಣ್ಗೆ ಇಟ್ಕೊಂಡು ಏನು ಎಕ್ಸಸೈಸ್ ಮಾಡ್ಬೋದು ಅನ್ನೋದು ತೋರಿಸ್ಕೊಡ್ತೀನಿ. ಏನಿಲ್ಲ, ತುಂಬ ಸಿಂಪಲ್. ಕೈ ಮೇಲಿಟ್ಕೊಳ್ಳಿ, ಮೇಲಿಟ್ಕೊಂಡು ಶೋಲ್ಡರ್ ಬಿಡ್ತೇ ಬರುತ್ತೆ. ಶೋಲ್ಡರ್ ಡಿಸ್ಟೆನ್ಸ್ ತೊಗೊಂಡು ಸೈಡ್ ಬೆಂಡ್ ಮಾಡಿ. ಕೆಲಸನೂ ಆಯಿತು, ವರ್ಕೌಟು ಆಯಿತು. ಇದು ಮಾಡೋದ್ರಿಂದ ನಿಮ್ಮ ಸೈಡ್ಸ್ ಕರಗತ್ತೆ. ಈ ಸೈಡ್ ಪೋರ್ಷನ್ ಏನು ನಿಮಗೆ ಬೊಜ್ಜಿದೆ, ನೀವೇನು ಅದ್ರ ಬಗ್ಗೆ ಕನ್ಸರ್ನ್ ಆಗಿದೆ, ಲವ್ ಹ್ಯಾಂಡಲ್ಸ್ ಅಂತೀವಲ್ಲ, ಇದನ್ನು ಮಾಡೋದ್ರಿಂದ ಹಿಂಗೆ ಇಟ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀವು ಇದನ್ನು ಆಲ್ಮೋಸ್ಟ್ ಒಂದು 50 ಟೈಮ್ಸ್ ಮಾಡ್ಬೋದು. ಆ ಬೇಯೋ ಟೈಮಲ್ಲಿ ಇದನ್ನು ಮಾಡ್ಬೋದು. ಅಥವಾ ಸಿಂಗಲ್ ಹ್ಯಾಂಡ್ ಹೀಗೆ. ನಿಮಗೆ ಬೇಕಾ ಇನ್ನೊಂದು ಸೌಟ್ ತೊಗೊಳ್ಳಿ ಪಕ್ಕಕ್ಕೆ, ಜೊತೆಗೆ ಸೌಟ್ ಇಟ್ಕೊಳ್ಳಿ. ಸೌಟು ಒಂದು ಲಟ್ಟಣ್ಗೆ ಬೆಂಡ್ ಮಾಡಿ. ಇದರಲ್ಲಿ ಏನು ವೆಯ್ಟ್ ಜಾಸ್ತಿ ಇರಲ್ಲ, ಬಟ್ ಸ್ಟಿಲ್ ನೀವು ಒಂದು ಸೈಡ್ 25 ಮಾಡ್ಕೊಂಡು ಹೋಗ್ಬೋದು, ಅಥವಾ 50-50 ಆನ್ ಈಚ್ ಸೈಡ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ, ಎಷ್ಟು ಮಟ್ಟಕ್ಕೆ ಟೈಮ್ ಇದೆ ಅದನ್ನು ನೋಡಿಕೊಂಡು ನೀವು ಆ ನಂಬರ್ ಆಫ್ ರೆಪಿಟೇಷನ್ಸ್ನ ಡಿಸೈಡ್ ಮಾಡ್ಕೊಳ್ಬೋದು. ಬಟ್ ಆದಷ್ಟು ಜಾಸ್ತಿ ಮಾಡಿದ್ರೆ ಒಳ್ಳೆಯದು, ಯಾಕೆಂದರೆ ಈ ಪೋರ್ಷನ್ ಕರಗಬೇಕು ಅಂತ ವರ್ಕೌಟ್ ಮಾಡ್ತಾ ಇರೋರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. 2 ಒಲೆ ಬ್ಯುಸಿ ಇದೆ, ನಿಮ್ಗೇನು ಮಾಡಬೇಕು ಗೊತ್ತಿಲ್ಲ, ಬಾಕಿ ಎಲ್ಲ ಕೆಲಸ ಮುಗ್ದಿದೆ. ಅಷ್ಟೊತ್ತಿಗೆ ನೀವು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಹಾಕ್ಸಿರೋ ಕಿಟ್ಕಿನ ಯಾಕೆ ಯೂಸ್ ಮಾಡ್ಕೋಬಾರ್ದು? ಸುಮ್ಮನೆ ಧೂಳು ಹೊಡಿಯೋಕ್ಕಷ್ಟೇ ಅಲ್ಲ. ಇವಾಗ ಚೆಸ್ಟ್ ವರ್ಕೌಟ್ ಹೇಗೆ ಮಾಡ್ಬೋದು ಅಂತ ಇದರಲ್ಲಿ ತೋರಿಸ್ತೀನಿ ನಾನು. ಇಲ್ಲಿ ಗ್ರಿಲ್ ಇದೆಯಲ್ಲ, ನಿಮ್ಗೆ ಯಾವ ಹೈಟ್ ಕಂಫರ್ಟಬಲ್ ಆ ಗ್ರಿಲ್ ತೊಗೊಳ್ಳಿ. ಆ ಗ್ರಿಲ್ಲಿಂದ ಹಿಂಗೆ ಹಿಡ್ಕೊಂಡು ನೀವಿದು ಎಷ್ಟು ಅಗಲ ಇದೆ ಅದ್ರ ಮೇಲೆ ಡಿಪೆಂಡು. ಜಸ್ಟ್ ಇನ್ ಕೇಸ್ ಅಗಲ ಇಲ್ಲ ಅಂದರೂ ನೋ ಪ್ರಾಬ್ಲಮ್, ಇಲ್ಲಾರೋ ಹೋಲ್ಡ್ ಮಾಡಿ ಅಥವಾ ಇಲ್ಲಾರೋ ಹೋಲ್ಡ್ ಮಾಡಿ. ಇಲ್ಲಿ ಹೋಲ್ಡ್ ಮಾಡೋದ್ರಿಂದ ನಿಮ್ಮ ಈ ಬ್ಯಾಕ್ ಪೋರ್ಷನ್ ಏನು ಬರುತ್ತೆ ಅದಕ್ಕೆ ಎಫೆಕ್ಟ್ ಜಾಸ್ತಿ. ಹತ್ತಿರ ಇಟ್ಕೊಳ್ಳಿ, ಇಷ್ಟು ಕ್ಲೋಸ್ ಇಟ್ಕೊಳ್ಳಿ. ಇಷ್ಟು ಕ್ಲೋಸ್ ಇಟ್ಕೊಂಡು ಪುಷಪ್ಸ್ ಮಾಡಿ. ಈ ವರ್ಕೌಟ್ನ 15ರಿಂದ 20 ಸಲ ಮಾಡ್ಬೋದು. ಇದು ಮಾಡೋದ್ರಿಂದ ನಿಮ್ಮ ಚೆಸ್ಟ್ ವರ್ಕೌಟ್ ಆಗುತ್ತೆ, ನಿಮ್ಮ ಬ್ಯಾಕ್ ವರ್ಕೌಟ್ ಆಗುತ್ತೆ. ನೀವೇನು ಲೂಸ್ ಫ್ಲ್ಯಾಬ್ ಇದೆ ನನಗೆ ಇಲ್ಲಿ ಹಿಂಗೆ ಮುಟ್ಟಿದ್ರೆ ಅಲ್ಲಾಡುತ್ತೆ ಅಂತ ಏನು ಹೇಳ್ತೀರಾ, ಅದು ಕಡಿಮೆ ಆಗುತ್ತೆ.
ಓಕೆ, ನಿಮ್ಮ ಬ್ಯಾಕ್ ಯಾವಾಗಲೂ ಸ್ಟ್ರೇಟ್ ಇರಲಿ, ಆರ್ಚ್ ಮಾಡಬೇಡಿ ಇಲ್ಲ ಹಂಚ್ ಮಾಡಬೇಡಿ, ಯಾವಾಗಲೂ ಸ್ಟ್ರೇಟ್ ಆಗಿರಬೇಕು. ಇದು ಈಸಿ ಆಯಿತಾ ನಿಮಗೆ? ಅಡುಗೆ ಮನೆ ಕಟ್ಟೆ ಏನಕ್ಕಿರೋದು, ಹೋಗ್ಬೇಡಿ ಅಲ್ಲೇ ಹೋಗಿ ಮಾಡ್ಕೊಳ್ಳಿ. ಡೌನ್ ಹಿಂಗೆ ಮಾಡ್ಬೋದು ನೀವು. 2 ವರ್ಕೌಟ್, ನಿಮ್ಮ ಕಿಟಕಿನೂ ಯೂಸ್ ಆಯಿತು ಪ್ಲಸ್ ನಿಮ್ಮ ಕಟ್ಟೆನೂ ಯೂಸ್ ಆಯಿತು, ನಿಮ್ಗೆ ವರ್ಕೌಟು ಆಯಿತು. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಅಪ್ಪರ್ ಬಾಡಿ ವರ್ಕೌಟ್. ನೀವು ಇವಾಗ ಪುಷಪ್ಸ್ ಏನು ನೋಡಿದ್ರಿ ಅದು. ಇವತ್ತಿಂದ ಅಡುಗೆ ಕೆಲಸ ಮುಗೀತು, ಸಾಕಾಯಿತು. ಇವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಟಿ ವಿನಾರ ನೋಡೋಣ ಅಂತ ನೀವು ಟಿ ವಿ ರಿಮೋಟ್ ತೊಗೊಂಡು ಆನ್ ಮಾಡ್ತೀರಾ. ಟಿ ವಿ ಮುಂದೆ ಕೂತ್ಕೊಂಡ್ರೆ ಮಿನಿಮಮ್ 2-3 hours, ಅದಕ್ಕಿಂತ ಬೇಗ ಹೇಳೋಕ್ಕೆ ಚಾನ್ಸೇ ಇಲ್ಲ. ಆ ಟೈಮಲ್ಲಿ ನೀವೇನು ವರ್ಕೌಟ್ ಮಾಡ್ಕೋಬೋದು ತೋರಿಸ್ತೀನಿ. ಒಂದು ಚೇರ್ ಸಾಕು, ಅದಕ್ಕೆ ಅಂತ ಹೊಸ ಎಕ್ವಿಪ್ಮೆಂಟ್ ಇನ್ನೇನು ಬೇಕಾಗಲ್ಲ. ಇದೇನು ಲೂಸ್ ಹ್ಯಾಂಗಿಂಗ್ಸ್, ನನ್ನ ಆರ್ಮ್ಸ್ ದಪ್ಪ ಆಗೋಗಿದೆ, ನನ್ನ ಬ್ಲೌಸ್ ಎಲ್ಲ ಫಿಟ್ ಆಗ್ತಾ ಇಲ್ಲ ಅಂತ ನೀವೇನು ಕಂಪ್ಲೇಂಟ್ ಮಾಡ್ತಿರ್ತೀರಲ್ಲ, ಅದೆಲ್ಲ ಇದರಿಂದ ಕಡಿಮೆ ಆಗುತ್ತೆ. ಏನಿಲ್ಲ, ಚೇರ್ ಮೇಲೆ ಕೂತಿದ್ದೀರಾ, ಈ ಸೈಡನ್ನು ಕರೆಕ್ಟಾಗಿ ಹಿಡ್ಕೊಳ್ಳಿ. ಈಗ ಪ್ರಾಪರ್ ಗ್ರಿಪ್ ತೊಗೊಂಡು ಮುಂದೆ ಹೋಗ್ಬಿಟ್ಟು ಈ ಪೊಸಿಷನಿಂದ ಕೆಳಗೆ ಹೋಗಿ ಮೇಲೆ ಬರೋದು. ಈ ಚೇರ್ ಹತ್ರನೇ ಇರಬೇಕು, ನೀವು ತುಂಬ ಮುಂದೆ ಹೋಗಬೇಡಿ, ಆದಷ್ಟು ಚೇರ್ ಹತ್ರನೇ ಇದ್ದು. ನೀವು ಕೆಳಗೆ ಹೋಗ್ಬೇಕಾರೆ ಎಲ್ಬೋಸ್ ವೈಡ್ ಆಗಬಾರ್ದು, ಆದಷ್ಟು ಕ್ಲೋಸ್ ಇರಬೇಕು. ಕ್ಲೋಸ್ ಇದ್ದರೆ ಎಫೆಕ್ಟ್ ಜಾಸ್ತಿ. ಕೆಳಗೆ ಹೋದಾಗ ಬ್ರೀದ್ ಔಟ್ ಮಾಡಿ, ಮೇಲೆ ಬಂದಾಗ ಬ್ರೀದ್ ಇನ್ ಮಾಡಿ. 15 to 20 ಟೈಮ್ಸ್ 2 ಸಲ. ನಿಮ್ಗೆ ಈಸಿ ಆಯಿತಾ? ನೀವು ಎನಿವೇಸ್ 2 hours ಮುಂದೆ ಕೂತಿರ್ತೀರ ಟಿ ವಿ ಮುಂದೆ, ಮಾಡ್ತಾರೆ. ಹಾಫ್ ಆನ್ ಅವರ್ ಬ್ರೇಕ್ ಕೊಟ್ಟು 15 to 20 ಟೈಮ್ಸ್ ಮಾಡಿ, ತೊಂದರೆ ಇಲ್ಲ. ಇದರಿಂದ ನಿಮ್ಮ ಈ ಮಸಲ್ ಸ್ಟ್ರೆಂಥನ್ ಆಗುತ್ತೆ, ಪ್ಲಸ್ ಏನು ಎಕ್ಸ್ಟ್ರಾ ಫ್ಯಾಟ್ ಇದೆ ಅದು ಕಡಿಮೆ ಆಗುತ್ತೆ. ನನ್ನ ಬೆಸ್ಟ್ ಫ್ರೆಂಡ್ ಫೋನ್ ಮಿನಿಮಮ್ 10 ನಿಮಿಷ, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ಯಾರದೇ ಬೆಸ್ಟ್ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ಮಿನಿಮಮ್ 10 ರಿಂದ 15 ನಿಮಿಷ. ಟಿ ವಿ ಕಡೆನೂ ಗಮನ ಇಲ್ಲ, ಫೋನಲ್ಲೂ ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಒಂದು ಮಾಡೋಣ, ಫೋನಲ್ಲಿ ಮಾತಾಡ್ಕೊಂಡು ಎಕ್ಸಸೈಸ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಶೋಲ್ಡರ್ ವಿಡ್ತ್ ತೊಗೊಳ್ಳಿ, ನಿಮ್ಮ ಭುಜದ ಲೆವೆಲ್ಲು ತೊಗೊಂಡು ಫುಲ್ ಕೆಳಗೆ ಹೋಗಿ. ಈ ವರ್ಕೌಟ್ ಫುಲ್ ನಿಮ್ಮ ಲೋವರ್ ಬಾಡಿಗೆ ಹೆಲ್ಪ್ ಆಗುತ್ತೆ. ವೆಲ್ ಟೋನ್ಡ್ ಥೈಸ್ ಸಿಗುತ್ತೆ, ಪ್ಲಸ್ ಹಿಪ್ಸಿಗೆ ವರ್ಕೌಟ್ ಆಗುತ್ತೆ, ಫ್ರಂಟ್ ಥೈಗೆ ವರ್ಕೌಟ್ ಆಗುತ್ತೆ. ನೀವು ಇದನ್ನೊಂಚೂರು ಕಾಫ್ ರೇಸ್ ಒಂಚೂರು ಆ್ಯಡ್ ಮಾಡಿಬಿಟ್ರೆ ನಿಮ್ಮ ಮೀನ್ ಕಂಡಕ್ಕೂ ವರ್ಕೌಟ್ ಆಗುತ್ತೆ. ನೀವು ಎಷ್ಟೊತ್ತಾದರೂ ಫೋನಲ್ಲಿ ಮಾತಾಡಿ, ನೋ ಪ್ರಾಬ್ಲಮ್. ಇದನ್ನು ಮಿನಿಮಮ್ 3 minutes ಹೋಲ್ಡ್ ಮಾಡಿ, ಒಳ್ಳೆ ಎಫೆಕ್ಟ್ ಸಿಗುತ್ತೆ. ಹಿಪ್ಸ್ ಆಮೇಲೆ ನೀಸ್ 90 ಡಿಗ್ರೀಸಲ್ಲಿರಬೇಕು. ಜಸ್ಟ್ ಇನ್ ಕೇಸ್ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ವರ್ಕೌಟ್ ಬೇಕು ಅಂದರೆ ಕಾಫ್ ರೇಸು ಮಾಡಿಬಿಡಿ, ಫುಲ್ ಲೋವರ್ ಬಾಡಿ ವರ್ಕೌಟ್ ಆಗುತ್ತೆ. ನೀವು ಫೋನಲ್ಲೂ ಮಾತಾಡ್ಬೋದು, ಟಿ ವಿನೂ ನೋಡ್ಬೋದು, ಜೊತೆಗೆ ವರ್ಕೌಟು ಮುಗಿಸ್ಬಿಡ್ಬೋದು. ಮಕ್ಕಳು ಇದ್ದರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ, ಎಷ್ಟು ಮಾಡಿದ್ರೂ ಮುಗಿಯಲ್ಲ. ಇದು ಹರಡಿರೋದು ನೋಡಿ ಎಷ್ಟು ಅಸಹ್ಯವಾಗಿದೆ. ಯಾರು ಮನೆಗೆ ಬಂದರೆ ಓಡೋಗ್ಬಿಡ್ತಾರೆ, ಹಂಗಿದೆ. ಇಷ್ಟೆಲ್ಲ ಹರಡಿರ್ಬೇಕಾರೆ ನೀವು ಬಗ್ಗಿ ಒಂದೊಂದೇ ಎತ್ಕೊಳ್ಳೋ ಬದಲು ಅಥವಾ 3-4 ಎತ್ಕೊಳ್ಳೋ ಬದಲು ಇದರಲ್ಲೇ ಒಂದು ವರ್ಕೌಟ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ. ಸುಮ್ಮನೆ ಬಗ್ಗಿ ಬೊಂಬೆ ಎತ್ಕೊಳ್ಳೋ ಬದಲು ಒಂದು ವರ್ಕೌಟೇ ಯಾಕೆ ಮಾಡಬಾರ್ದು? ಇಷ್ಟೊಂದೆಲ್ಲ ಬೊಂಬೆಗಳು ಹರಡಿದೆ. ಸೊ ಮಿನಿಮಮ್ ಒಂದು 15 ಸಲ ಮಾಡೇ ಬಿಡ್ಬೋದು ನೀವು ವರ್ಕೌಟು. ಇದು ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಹಿಪ್ಸಿಗೆ ವರ್ಕೌಟ್ ಆಗುತ್ತೆ, ನಿಮ್ಮ ಬ್ಯಾಕ್ ಥೈ ಅಂದರೆ ಹ್ಯಾಮ್ಸ್ಟ್ರಿಂಗ್ಸ್ ಅಂತ ಏನಂತೀವಿ ಅದಕ್ಕೆ ವರ್ಕೌಟ್ ಆಗುತ್ತೆ. ಪ್ಲಸ್ ನೀವು ಇನ್ನೊಂದು ಸ್ವಲ್ಪ ಬಗ್ಗಿದ್ರೆ ನಿಮ್ಮ ಕಾಫ್ಗೂ ವರ್ಕೌಟ್ ಅಂದರೆ ಮೀನ್ ಕಂಡಕ್ಕೂ ವರ್ಕೌಟ್ ಆಗುತ್ತೆ. ಹೇಗೆ ಮಾಡೋದು ನೋಡ್ಕೊಳ್ಳಿ. ನೀವು ಮಾಮೂಲಾಗಿ ನಿಂತಿರ್ತೀರ, ಬಗ್ತೀರಾ, ಬೊಂಬೆ ಎತ್ಕೋತೀರ, ಹಂಗೆ ಬೇಡ. ಕೆಳಗಡೆ ಬಿದ್ದಿದೆ ಬೊಂಬೆ, ಹಿಪ್ಸ್ ಪುಷ್ ಮಾಡಿ, ಬ್ಯಾಕ್ ಆರ್ಚ್ ಮಾಡಿ, ಬೊಂಬೆ ಎತ್ಕೊಳ್ಳಿ. ಈ ಪೊಸಿಷನ್ ಇವಾಗ ನೀವು ಸ್ಟ್ರೇಟ್ ಆಗಿರಬೇಕು, ಮಡಿಸ್ಬೇಡಿ. ಬರೀ ಬ್ಯಾಕಿಗೆ ವರ್ಕೌಟ್ ಅಂದರೆ ಮಂಡಿ ಮಾಡಿಸಿ, ಫುಲ್ ವರ್ಕೌಟ್ ಆಗಬೇಕು ಅಂದರೆ ನೀ ಸ್ಟ್ರೇಟ್ ಇಟ್ಕೊಳ್ಳಿ. ಈ ಪೊಸಿಷನಿಂದ ಬಗ್ಗಿ. ಇದು ಸೀರೆ ಜನರಲಿ ಯಾರಿಗೆ ಅಂದರೆ ತುಂಬ ಕನ್ಸರ್ವೇಟಿವ್ ಫ್ಯಾಮಿಲಿ, ನಿಮಗೆ ಬೇರೆ ಡ್ರೆಸ್ ಹಾಕ್ಕೊಳಕ್ಕೆ ನಿಮಗೆ ಅನ್ಕಂಫರ್ಟಬಲ್ಲು ಅಥವಾ ಮನೆಯಲ್ಲೇ ಅದಕ್ಕೆ ಒಪ್ಪಿಗೆ ಕೊಡಲ್ಲ ಅಂಥ ಕೇಸಸಲ್ಲಿ ನೀವು ಸೀರೆ ಉಟ್ಕೊಂಡು ಸಿಂಪಲಾಗಿ ಏನು ವರ್ಕೌಟ್ ಮಾಡ್ಬೋದು ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವರ್ಕೌಟಿಂದ ನಿಮ್ಮ ಫಿಟ್ನೆಸ್ ಲೆವೆಲ್ಸ್ ಏನಿದೆ ಅದನ್ನು ಮೇಂಟೈನ್ ಮಾಡ್ಕೋಬೋದು, ಅಥವಾ ನೀವು ದಪ್ಪ ಆಗೋದನ್ನು, ಇದಕ್ಕಿಂತ ಹೆಚ್ಚಿಗೆ ದಪ್ಪ ಆಗೋದನ್ನು ಪ್ರಿವೆಂಟ್ ಮಾಡ್ಕೋಬೋದು. ಸೊ ಇವತ್ತು ತೋರಿಸಿರೋದು ಓವರ್ ಆಲ್ ಬಾಡಿ ವರ್ಕೌಟು. ಅಡುಗೆ ಮನೆಯಲ್ಲೂ ಮಾಡ್ಬೋದು, ಫೋನಲ್ಲಿ ಮಾತಾಡ್ತಾನೂ ಮಾಡ್ಬೋದು, ಪ್ಲಸ್ ನಿಮ್ಮ ಫೇವ್ರೆಟ್ ಉದಯನಲ್ಲಿ ಬರೋ ಸಿರಿ ಪ್ರೋಗ್ರಾಮ್ ನೋಡಿಕೊಂಡು ಈ ವರ್ಕೌಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.